ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನಾನು ಹೋದ ವೀಡಿಯೋದಲ್ಲಿ ತೋರಿಸಿದೆ ಮಾವಿನಕಾಯಿ ಕಿತ್ಕೊಬಂದಿರೋದನ್ನು. ಈ ಮಾವಿನಕಾಯಲ್ಲಿ ನಾನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಒಂದು ವರ್ಷ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು. ಇದು ಫ್ರಿಜ್ ಇದ್ದರೆ ಒಂದು ವರ್ಷ ಇಡ್ಬೋದು, ಏನು ಕೆಡೋದಿಲ್ಲ. ಮೊದಲಿಗೆ ನಾನಿಲ್ಲಿ ತಂದಿದ್ದಂಥ ಮಾವಿನಕಾಯಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ತುರಿದು ಇಟ್ಟಿದ್ದೀನಿ. ಇವಾಗ ಒಂದು ಕಡೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಹಿಂದೆನೇ ತುರಿದಿರೋಂಥ ಮಾವಿನಕಾಯಿನೂ ಸಹ ಹಾಕಬೇಕು, ಯಾಕಂದರೆ ಇದು ಎಣ್ಣೆಲೇ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಂತ್ಯ ಇಷ್ಟನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಸಹ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಟೈಮ್ ಫುಲ್ಲು ಕಮ್ಮಿ ಉರಿಲಿ. ಸ್ವಲ್ಪ ಟೈಮ್ ಇದನ್ನು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಬೇಯಿಸ್ಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಏನು ತೀರ ಬೇಡ. ಸ್ವಲ್ಪ ಲೈಟಾಗಿ ಬೇಯಿಸ್ಬಿಟ್ಟು ಅದು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರೇಜ್ ಮಾಡಿದ್ರೆ ಮುಗೀತು ಅಷ್ಟೇ. ಅದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿಗೆಲ್ಲ ಮತ್ತು ಅನ್ನ ಸಾಂಬಾರು ಮಾಡಿದಾಗ ಸೈಡಲ್ಲೆಲ್ಲ ಉಪ್ಪಿನಕಾಯಿ ಥರನೇ ಇರುತ್ತೆ, ಆದರೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಚೆನ್ನಾಗಿರುತ್ತೆ. ಮತ್ತು ಇದು ಬಂದು ನಾನು ಸಿಂಪಲಾಗಿ ಮಾಡ್ತಾಯಿರೋವಂಥ ರವೆ ರೊಟ್ಟಿ. ಈ ರವೆ ರೊಟ್ಟಿಲಿ ಇಲ್ಲಿ ನೋಡಿ, ಮೊದಲಿಗೆ ನಾನು ತುಂಬ ಬಾಂಬೆ ರವೆ ಅಂತ ಸಿಗುತ್ತಲ್ಲ, ತುಂಬ ಸಣ್ಣದು, ಆ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು 3 ಟೇಬಲ್ ಅಂದರೆ ದೊಡ್ಡ ಸ್ಪೂನಲ್ಲೇ 3 ತಗೊಂಡಿದ್ದೀನಿ. ಮತ್ತು ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನೀರು, ಉಪ್ಪು ಹಾಕಿಬಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ಕಲಿಸಿದ್ದೀನಿ. ಅಂದರೆ ಯಾವ ಅದಕ್ಕೆ ಕಲಿಸಿದ್ದೀನಿ ಅಂದರೆ ಇದೊಂದು ಸ್ವಲ್ಪ ದೋಸೆ ಹಿಟ್ಟಿನ ಅದ್ರ ಥರನೇ ಇದೆ. ಅಂದರೆ ನಾವು ಇಡ್ಲಿಗೆ ಹಾಕ್ತೀವಲ್ಲ, ಈ ಮಸಾಲೆ ಇಡ್ಲಿಗೆ, ಅದಕ್ಕೆ ಇದನ್ನು ಕಲಿಸಿದ್ದೀನಿ ನಾನು. ಇವಾಗ ಇದು ಸ್ವಲ್ಪ ಟೈಮು ಮುಚ್ಚಿ ಬಿಡಬೇಕು, ಯಾಕಂದರೆ ರವೆ ಎಲ್ಲ ಚೆನ್ನಾಗಿ ನೆನಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇದನ್ನು ಮುಚ್ಚಿ ಬಿಟ್ಟಿದ್ದೀನಿ. ಇವಾಗ ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ಈ ರವೆ ನೆಂದ ನಂತರ ಏನು ಮಾಡಬೇಕು ಅಂದರೆ, ಮನೇಲಿ ಪಾನ್ ಆಗಲಿ ಹಂಚಾಗಲಿ ಇರುತ್ತಲ್ಲ, ಆ ಹಂಚನ್ನ ಈ ಥರ ಬಿಸಿಯಾಗಿ ಇಡಬೇಕು. ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬೆಚ್ಚಗಾದ ನಂತರ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿಯಾಗಿರಲಿ, ಆವಾಗ ಈ ಥರ ಸ್ಪೂನಲ್ಲಿ ಹಾಕ್ಬಿಟ್ಟು ತಟ್ಟಬೇಕು. ಇದನ್ನು ಹಂಗೆ ಸ್ಪೂನಲ್ಲಿ ಇದು ಮಾಡೋಕ್ಕಾಗಲ್ಲ, ಇದು ಕೈಯಲ್ಲೇ ನಾವು ರೊಟ್ಟಿ ತಟ್ತೀವಲ್ಲ ಅದೇ ಥರ ತಟ್ಟಬೇಕಾಗುತ್ತೆ. ಸುತ್ತಲೂ ತಟ್ಬಿಟ್ಟು ಈ ಥರ ಒಂದು ಪ್ಲೇಟ್ ಮುಚ್ಚಿ ನೋಡಿ, ಇಲ್ಲಿ ಒಂಚೂರು ಕೂಡ ಮುರ್ಕೊಳ್ಳೋದಿಲ್ಲ. ಮತ್ತು ಮಡಚಿಬಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ. ಮಡಚಿಬಿಟ್ಟು ಹಾಕಿದ್ರೆ ಒಂಚೂರು ಕೂಡ ಮುರ್ಕೊಳ್ಳಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರೋದಕ್ಕೆ ತಿನ್ನೋದಕ್ಕೆ. ನೋಡಿ ಇಲ್ಲಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನೇನು ಮಾವಿನಕಾಯಿ ಚಟ್ನಿ ಥರ ಮಾಡಿಟ್ಟಿದ್ದೀನಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ತಿನ್ನೋದಕ್ಕೆ. ಅದಕ್ಕೋಸ್ಕರನೇ ನಾನು ಇದಕ್ಕೋಸ್ಕರ ಅಂತ ಯಾವುದು ಸಪ್ರೇಟಾಗಿ ಚಟ್ನಿ ಆಗಲಿ ಪಲ್ಯ ಆಗಲಿ ಏನೂ ಮಾಡಿಲ್ಲ. ಇದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಮಾಡಿಕೊಟ್ರು ಮಕ್ಕಳು ತಿಂತಾರೆ, ದೊಡ್ಡವರು ತಿನ್ಬೋದು. ಒಂಥರ ಹೆಲ್ದಿ ಫುಡ್ ಇದು, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೆಸಿಪಿ ಎಲ್ಲ ಆದಮೇಲೆ ಮತ್ತೆ ಮನೇಲಿ ತುಂಬ ಕೆಲಸಗಳಿರ್ತವೆ. ಈ ರೆಸಿಪಿ ಮಾಡಿದ ದಿವಸ ಹೇಳ್ಬೇಕಾದ್ರೆ ನಾವು ಬಸ್ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ಆವತ್ತು ವ್ಯಾಪಾರಕ್ಕೆ ಹೋಗಿರಲಿಲ್ಲ, ಹಾಗಾಗಿ ಮನೇಲಿ ಇದ್ನಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಬೆಳಗ್ಗೆ ಟೈಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮನೇಲಿದ್ದಾಗ ಈ ಥರ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ನನ್ನ ಮಗಳಿಗೆ ಮಾಡಿಕೊಟ್ಟಿದ್ದೀನಿ, ಅವಳು ತಿಂತಾ ಇದ್ದಾಳೆ. ಒಬ್ಬಳು ತಿಂದ್ಬಿಟ್ಟು ಇವಳು ಇವಾಗ ಕೂತ್ಕೊಂಡು ತಿಂತಾ ಇದ್ದಾಳೆ. ಇವಳು ತಿನ್ನೋದೇ ನಿಧಾನ. ಇವರೆಲ್ಲ ತಿಂದಾದ ನಂತರ ನಾನು ತಿಂದ್ಬಿಟ್ಟು ತುಂಬ ಕೆಲಸ ಇದೆ, ಅದನ್ನೇ ನಾನಿಲ್ಲಿ ಮಾತಾಡ್ತಾಯಿದ್ದೀನಿ. ಅಂದರೆ ನಾವು ಮಾತಾಡಿರ್ತೀವಿ, ಆದರೆ ಅದು ತುಂಬ ಸೌಂಡ್ ಇರುತ್ತಲ್ಲ, ಈ ಅಕ್ಕಪಕ್ಕ ರೋಡ್ ಸೈಡ್ ಮನೆ ಇದ್ದರೆ ಗಾಡಿಗಳ ಸೌಂಡ್ ಎಲ್ಲ ಇರುತ್ತೆ. ನಾನೇನು ಮಾಡ್ತೀನಿ, ಆ ಸೌಂಡನ್ನು ಮ್ಯೂಟ್ ಮಾಡಿಬಿಟ್ಟು ಮತ್ತೆ ನಾನು ಹೊಸದಾಗಿ ಇಲ್ಲಿ ವಾಯ್ಸ್ ಕೊಡ್ತೀವಿ ಅಷ್ಟೇ. ಮತ್ತು ನೋಡಿ, ಇಲ್ಲಿ ಬಟ್ಟೆ ನೆನೆ ಹಾಕಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಮನೇಲಿ ಇರೋದ್ರಿಂದ ಸ್ವಲ್ಪ ಬಟ್ಟೆ ಇದ್ದಾವೆ, ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿದೆ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಕ್ಲೀನಾಗಿ ಒರೆಸಿದ್ರು. ಇಲ್ಲೊಬ್ಬರು ಕೂತ್ಕೊಂಡಿದ್ದಾರೆ ಪಾಪ, ಅವಳು ಏನು ಅಷ್ಟು ಇದು ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾಳೆ ಅವಳು ಜಾಸ್ತಿ ತೀಟ್ಲೆ ಇಲ್ಲ ನೋಡಿ. ಮನೆಯೆಲ್ಲ ನೀಟಾಗಿ ಗುಡಿಸಿ ಎಲ್ಲ ಒರೆಸಿದ್ದಾರೆ, ಇವೆಲ್ಲ ಮಾಡ್ತಾರೆ. ಮತ್ತು ನಾವು ಏನೋ ಒಳಗಡೆ ಕೂತಿದ್ದೋ ನೋಡಿ, ಇಲ್ಲಿ ನೋಡಿದ್ರೆ ಪಕ್ಕದ ಮನೆ ಹತ್ರ ಹಾವು ಬಂದುಬಿಟ್ಟಿದೆ. ಯಪ್ಪ ಹೆಂಗೈತಿ ಹಾವು, 4 ದಿವಸದಿಂದ ಓಡಾಡ್ತಿತ್ತಂತೆ. ಅವ್ರು ಸುಮ್ಮನೆ ಇರ್ತವ್ರೆ. ಆ ಸೌದೆ ಇದ್ದಾವಲ್ಲ, ಸೌದೆ ಒಳಗಡೆ ಬಂದು ಸೇರ್ಕೊಂಡಿದ್ದಕ್ಕೆ ಅದನ್ನು ಬಂದು ಹಿಡಿದ್ಬಿಟ್ಟು ಯಾವ ವಿಡಿಯೋರ್ಗೆ ಬಂದುಬಿಟ್ಟು ಅದನ್ನು ಹಿಡಿದ್ಬಿಟ್ಟು ಈ ಥರ ಇದು ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು, ಅದು ನಾಗರಾವು ಅಂದರೆ ದೇವಸ್ಥಾನ ಇದೆ ಇಲ್ಲಿ, ದೇವಸ್ಥಾನದ ಹಾವದು. ಇವರು ಅದನ್ನು ಹಿಡಿದ್ಬಿಟ್ಟು ಈ ಥರ ಇದು ಮಾಡ್ತಾಯಿದ್ರು. ನಾವು ನೋಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದು ಮೇಲ್ಗಡೆನೇ ನಿಂತ್ಕೊಂಡು ನೋಡ್ತಾಯಿದ್ದೋ. ಈ ಥರ ಮಕ್ಕಳಿಗೆ ಮನೇಲಿದ್ದಾಗ ಈ ಥರ ಸಿಂಪಲ್ಲಾಗಿ ಜಡೆ ಹಾಕಬೇಕು, ಚೆನ್ನಾಗಿರುತ್ತೆ. ಸುಮ್ಮನೆ ಟ್ರೈ ಮಾಡಿದ್ದಷ್ಟೇ, ಏನಿಲ್ಲ. ಸಿಂಪಲಾಗಿ ಜಡೆ ಹಾಕ್ಬಿಟ್ಟು
ಒಂದು ಕ್ಲಿಪ್ಸ್ಗಳನ್ನು ಹಾಕಿದ್ದೀನಿ ಅಷ್ಟೇ. ಮತ್ತು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರು ಅಂದರೆ ಸಾಂಬಾರಲ್ಲ, ಸಾಂಬಾರು ಮಾಡಿದ್ರೆ ನಮ್ಮ ಮನೇಲಿ ಅಷ್ಟು ಯಾರೂ ಅದು ಖಾಲಿ ಆಗೋದಿಲ್ಲ. ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಅಂದರೆ ಒಂದು ಅರ್ಧ kg ಚಿಕನ್ ಅಷ್ಟೇ ಇದೆ, ಇನ್ನು ಜಾಸ್ತಿ ಚಿಕನ್ ಅಲ್ಲ. ಯಾಕಂದರೆ ನಮ್ಮ ಮನೇಲಿ ಕಮ್ಮಿ ಜನ ಇರೋದ್ರಿಂದ ಸ್ವಲ್ಪನೇ ಮಾಡೋದು, ಅಷ್ಟೊಂದೇನು ನಾವು ತೀರಾ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. 1 kg ತಂದರೆ ಅದನ್ನೇ ನಾವು 2 ಟೈಮ್ ಮಾಡ್ತೀವಿ. ಆ ಥರ ಅಷ್ಟು ಇಷ್ಟಪಟ್ಟು ಯಾರು ನಮ್ಮ ಮನೇಲಿ ಯಾವುದನ್ನು ತಿನ್ನೋದಿಲ್ಲ ಹೇಳ್ಬೇಕಂದ್ರೆ. ಇದನ್ನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಾಡಿ ಈ ರೆಸಿಪಿ ಎಲ್ಲ ಮಾಡಾದ ನಂತರ ಮತ್ತು ಮನೇಲಿ ಏನು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೋಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋದ್ರಿಂದ ಎಲ್ಲ ಕೆಲಸನೂ ನೈಟ್ ಟೈಮೇ ಮುಗಿಸ್ಬೇಕು. ಇವಾಗ ನೋಡಿ ಸಾಂಬಾರೆಲ್ಲ ರೆಡಿಯಾಗಿದೆ. ಈ ಸಾಂಬಾರು ರೆಡಿ ಆದ ನಂತರ ನಾವು ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಈ ಪಾತ್ರೆ ಗಿತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಲ್ಕೋಬೇಕು. ನೋಡ್ತಾ ಇರ್ಬೋದು ಯಾವ ಥರ ಕಲರ್ಫುಲ್ಲಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಕಮ್ಮಿಲಿ ನಾವು ಮಾಡಿದ್ರೆ ಕಮ್ಮಿ ಸಮಯದಲ್ಲಿ ಚೆನ್ನಾಗಾಗುತ್ತೆ. ಮತ್ತು ಇದು ಮತ್ತೆ ಮಾರ್ನಿಂಗ್ ವೀಡಿಯೋ ಆಗಿರುತ್ತೆ. ಇದು ನಾವು ಬಸ್ಸಲ್ಲಿ ಹೋಯ್ತಾ ಇರೋ ವೀಡಿಯೋ. ಇದು ಬಸ್ಸಲ್ಲಿ ಹೋಯ್ತಾ ಇರಬೇಕಾದ್ರೆ ವೀಡಿಯೋ ತೆಗ್ದಿರೋ. ಅಂದರೆ ಒಂಥರ ವಾತಾವರಣ ಚೆನ್ನಾಗಿತ್ತು, ಮಳೆ ಬರೋ ವಾತಾವರಣ. ಸ್ವಲ್ಪ ಲೈಟಾಗಿ ಬಿಸಿಲಿದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಬಿಸಿಲಿದ್ರೆ ಸ್ವೆಟ್ರ್ ಹಾಕ್ಕೋತೀನಿ. ಅತಿಯಾಗಿ ಬಿಸಿಲಿಲ್ಲ ಅಂದರೆ ಸ್ವೆಟ್ರ್ ಹಾಕೋಲ್ಲ. ಅಂದರೆ ಇವತ್ತಿನ ವಾತಾವರಣ ನಿಜವಾಗ್ಲೂ ಚೆನ್ನಾಗಿತ್ತು. ಮತ್ತು ನೋಡಿ ನಾವೊಂದು ಊರಿಗೆ ಹಳ್ಳಿಗೆ ವ್ಯಾಪಾರಕ್ಕೆ ಹೋಗಿದ್ದು. ಈ ಕಡೆ ನವಿಲುಗಳಿದ್ದಾವೆ, ಅದು ನಾನು ವೀಡಿಯೋ ಮಾಡ್ತೀನಿ. ಅವೇನಂದರೆ ನಾವು ವೀಡಿಯೋ ಮಾಡೋಕೆ ಮೊಬೈಲು ನಾನು ಇಷ್ಟು ದೂರದಿಂದ ಮಾಡ್ಕೊಂಡು ಹೋಗ್ತಿರೋದು, ಒಂಚೂರು ನೋಡಿಬಿಟ್ರು ಅಷ್ಟೇ ಮರೆಯಾಗೋಯ್ತವೆ. ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಂದರೆ ಇದೆಲ್ಲ ತೋಟ, ಇದು ಬಾಳೆ ತೋಟ ಮತ್ತು ಈ ತೆಂಗಿನ ತೋಟ. ಇದೆಲ್ಲ ಇದರಿಂದ ಇನ್ನೊಂದು ಊರಿಗೆ ಹೋಗಬೇಕು. ನಮ್ಮ ಅಮ್ಮ ಹಿಂದೆ ಬರ್ತೈತೆ, ನಾನು ಮುಂದೆ ಬೇಗ ಬೇಗ ಹೋಯ್ತಾ ಇದ್ದೀನಿ. ಮುಂಚೆ ನಡೆಯೋಕ್ಕೆ ತುಂಬ ಕಷ್ಟ ಆಗೋದು ನನಗೆ. ಇವಾಗ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ನಡೆದು. ಈಗ ಅವ್ರಿಗಿಂತ ಮುಂದೆ ಸ್ವಲ್ಪ ನಾನೇ ಹೋಯ್ತಾ ಇರ್ತೀನಿ. ಯಾಕಂದರೆ ಅವರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ, ನಾನು ಮುಂದೆ ಹೋಯ್ತಾ ಇರ್ತೀನಿ. ನೋಡಿ ಈ ವಿಡಿಯೋ ನಾನು ಮಾಡ್ಕೊಂಡು ಹೋಯ್ತಾ ಇದ್ದೀನಲ್ಲ, ಈ ಥರ ಇರುತ್ತೆ ಪ್ಲೇಸು. ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡು ಹೋಯ್ತಾ ಇರ್ತೀವಿ. ಈಗ ಮುಂದೆ ಹೋದರೆ ಒಂದು ದೊಡ್ಡ ಮಾವಿನ ಮರ. ಆ ಮರದಲ್ಲಿ ನಿಜವೂ ಈ ಸೈಡೆಲ್ಲ ಏನಂದರೆ ರೈತರು ಪಾಪ ಬೆಳೀತಾರೆ, ಆದರೆ ಅದನ್ನು ದುಡ್ಡಿಗೆ ಮಾರೋದಕ್ಕೆ ಹೋಗಲ್ಲ. 6 ಕಾಸು 3 ಕಾಸು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮರದಲ್ಲೇ ಬಿಟ್ಬಿಡ್ತಾರೆ. ಹಲಸಿನ ಹಣ್ಣು ಹಲಸಿನಕಾಯಿ ಅಷ್ಟೇ ಎಷ್ಟು ಬೆಳೆದಿದ್ದಾರೆ ಅಂದರೆ ಮಾರೋದಕ್ಕೆ ಹೋಗಲ್ಲ. ಅಯ್ಯೋ 20 ರೂಪಾಯಿ 30 ರೂಪಾಯಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ. ಅವು ಅಲ್ಲೇ ಕೊಳ್ತು ಬಿದ್ದೈತೆ. ಇಲ್ಲಿ ಮುಂದೆ ಒಂದು ನಾನು ನಿಮಗೆ ಮರ ತೋರಿಸ್ತೀನಿ, ಮಾವಿನಕಾಯಿ ಮರ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ನಡೀತಾ ಇದನ್ನು ವೀಡಿಯೋ ಮಾಡ್ಕೊಂಡು ಹೋಯ್ತಾನೇ ಇದ್ದೀನಿ. ಅಂದರೆ ನಾವು ಎಷ್ಟು ದೂರ ನಡಿತೀವೋ ಅಷ್ಟು ದೂರನೂ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ಕೆಲವರು ಇಲ್ಲಿ ತುಂಬ ಜನ ಹೇಳ್ತಾರೆ, ನಾವು ಸುಮ್ಮನೆ ಡವ್ ಮಾಡ್ತೀವಿ, ನಾಟಕ ಮಾಡ್ತೀವಿ ಅಂತ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಹೇಳ್ದವ್ರಿಗೆಲ್ಲ ಏನು ಗೊತ್ತಿರುತ್ತೆ ಅಲ್ವಾ. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ನಾಟಕ ಆಡ್ತೀವಿ, ನಾವು ವ್ಯಾಪಾರಕ್ಕೆ ಹೋಗಲ್ಲ, ನಾವು ಮತ್ತೊಂದು ಇನ್ನೊಂದು ಹಾಗೊಂದು ಅಂತಾರಲ್ಲ. ಇನ್ನೊಬ್ಬರು ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಅದು ಅವ್ರಿಗೂ ಅನ್ವಯ ಆಗುತ್ತೆ. ಅವ್ರ ಮನೆ ಮಕ್ಳಿಗೆ ಯಾರಾದರೂ ಅಂದೇ ಅಂತಾರೆ. ನಿಜ ಇವೆಲ್ಲ ನೋಡ್ತೀವಿ. ನನಗೆ ಲೈವ್ ಮಾಡಬೇಕಾದ್ರೇ ತುಂಬ ಕಾಟ ಕೊಡೋದು. ಹೇಳ್ಬೇಕಂದ್ರೆ ಕೆಲವು ಜನಗಳಿದ್ದಾರೆ ಸುಮ್ಮನೆ ಇಲ್ದಿರೋವೆಲ್ಲ ನಮ್ಮ ಬಗ್ಗೆ ಮಾತಾಡ್ಕೊಂಡು ಇದು ಮಾಡ್ತಾರೆ. ಅಂಥವ್ರ ಮುಂದೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಗೆ ಹೆಂಗೆ ಬದುಕಬೇಕು ಅಂತ ಗೊತ್ತು, ನಾವೇನಂತ ನಮಗೆ ಗೊತ್ತು. ಮತ್ತು ನೋಡಿ ನಾನು ಹೇಳಿದ್ನಲ್ಲ ಮಾವಿನ ಮರ ಇದೆ, ಮರ ತುಂಬ ಮಾವಿನ ಹಣ್ಣು ಎಲ್ಲ ಹಣ್ಣಿಗೆ ಬಂದಿದ್ದಾವೆ ನೋಡಿ. ಈ ಥರ ಹೆಂಗೆ ಒಡೆದು ಬಿದ್ದೋಗಿದ್ದಾವೆಲ್ಲ. ಆಮೇಲೆ ಎಲ್ಲ ಗಿಣಿಗಳು ಮತ್ತು ಈ ನವಿಲುಗಳೆಲ್ಲ ತಿಂದು ಇದ್ದಾವೆ, ಎಲ್ಲ ಕೆಳಗೆ ಬಿದ್ದೋಗಿದ್ದಾವೆ. ಮತ್ತು ಈ ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಮುಂದೆ ಹೋಗಿ ನಾವು ವೀಡಿಯೋ ಹೇಗೆ ಮಾಡೋಕ್ಕೆ ಎತ್ಕೋತೀವೋ ಹಂಗೆ ಓಡೋಯ್ತವೆ ಅವು. ಇದು ಹೊತ್ಕೊಂಡು ಇನ್ನೇನು ನಾನು ಅಂದರೆ ಆ ಊರು ಒಳಗಡೆ ಹತ್ತತ್ರ ಹೋಯ್ತಾ ಇರೋದು ವೀಡಿಯೋ ಇದು ನೋಡ್ತಾ ಇರ್ಬೋದು. ಆ ಊರು ಹತ್ತತ್ರ ಹೋಯ್ತಾ ಇರೋ ವೀಡಿಯೋ ಇದೊಂದು ಲಾಸ್ಟು. ಈ ಊರಲ್ಲಿ ಹೋಗ್ಬೇಕಾದ್ರೆ ಈ ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ತಾರೆ, ನೋಡಿದ್ದೀರ ನೀವು. ಆ ಕಡೆ ಈ ಕಡೆ ತೆಂಗಿನ ಮರ ಮಧ್ಯದಲ್ಲಿ ರೋಡು ಆ ಥರ ಇದೆ ಈ ಊರು. ಅದಕ್ಕೋಸ್ಕರ ನಾನು ಇದೊಂದು ವೀಡಿಯೋ ಮಾಡಿದೆ. ಮತ್ತು ಈ ಊರಲ್ಲಿ ಫುಲ್ ಸುತ್ತಿ ನಮ್ಮ ಅಮ್ಮ ಇನ್ನೂ ಹಿಂದೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ. ಅಲ್ಲಿ ಕುರಿ ಮರಿಗೆ ಸೊಪ್ಪು ತಂದು ಹಾಕಿದ್ರು, ಅದನ್ನು ತಿನ್ನಿಸ್ತಾಯಿದ್ದೆ. ನಿಜ ಹೇಳ್ಬೇಕಂದ್ರೆ ಈ ಮನುಷ್ಯರುಗಳಿಗಿಂತ ಈ ಪ್ರಾಣಿಗಳೇ ಎಷ್ಟೋ ಮೇಲು. ನಿಜ ನಮಗೆ ನಾವು ಈ ಥರ ಹಳ್ಳಿ ವಾತಾವರಣದಲ್ಲಿ ಇರೋದ್ರಿಂದ ಪ್ರಾಣಿಗಳು ಕಂಡ್ರೆ ನನಗೆ ನಿಜವೂ ತುಂಬ ಪ್ರೀತಿನೇ. ಈ ಥರ ಸಣ್ಣ ಕುರಿ ಮರಿಗಳು ಮೇಕೆ ಮರಿಗಳೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಎತ್ಕೋಬೇಕು ಅನಿಸುತ್ತೆ, ಆದರೆ ಎತ್ಕೊಳಕ್ಕೆ ಹೋಗಲ್ಲ. ಅದ್ರ ಅಮ್ಮ ಏನಾದರೂ ಅದು ಒಂಥರ ಕಚ್ಚಕ್ಕೆಲ್ಲ ಬಂದುಬಿಡ್ತಾವಲ್ಲ, ಅದಕ್ಕೆ ಇದು ಮಾಡ್ಕೋಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿ ತಿಂತಾಯಿದೆ ಅಂತ ಹೇಳ್ಬಿಟ್ಟು. ಮತ್ತು ನಾವು ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಬರಬೇಕಾದ್ರೆ ಎಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ. ಆ ಮರ ಹೇಳಿದ್ನಲ್ಲ ನಾವು, ಆ ಮರ
ಮರದಲ್ಲಿ ಕಿತ್ತಿರೋದು, ಇದು ಬೇರೆ ಮರದಲ್ಲಿ ಕಿತ್ತಿರೋದು. ಈ ದಪ್ಪ ಇರೋದು ಇದು ಒಂದು ಮನೆಯಲ್ಲಿ ಅವರು ಕುಯ್ಕೊಬಂದು ಹಾಕಿದ್ರು, ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋದು. ಇದು ಒಂದೇ ಒಂದು ದಪ್ಪದು, ಇದು ಉಪ್ಪಿನಕಾಯಿ ಮಾಡೋಕ್ಕೆ, ಇದು ತಿನ್ನೋದಕ್ಕೆ. ಮತ್ತು ಇನ್ನು ಅವು ಹಣ್ಣಿಗೆ, ಅವೆಲ್ಲ ಅಂದರೆ ಹಣ್ಣಿಗೆ ಬಂದವು ಅಲ್ಲೇ ಕಿತ್ಕೊಂಡ್ರೆ ಒಂದೊಂದು ಚೀಲ ಕಿತ್ಕೊ ಏನೂ ಅನ್ನಲ್ಲ, ತಗೊಂಡೋಗ್ರಮ್ಮ ಕಿತ್ಕೊಂಡೋಗ್ರಮ್ಮ ಅಂತ ನಮ್ಗೆ ಹೊತ್ಕೊಬರೋಕ್ಕಾಗಬೇಕಲ್ಲ ಭಾರನ. ಇಲ್ಲಿ ನೋಡಿ ಉಪ್ಪು ಖಾರ ಹಾಕ್ಕೊಂಡು ನಮ್ಮ ಮಗಳು ಹೆಂಗೆ ತಿಂತಾಯಿದ್ದಾಳೆ ಅಂತ ಹೇಳ್ಬಿಟ್ಟು. ಹೀಗೆ ಇವು ಗಿನಿ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಇವಳೇ ನಮ್ಮ ಮನೇಲಿ ಜಾಸ್ತಿ ಮಾವಿನಕಾಯಿ ಎಲ್ಲ ತಿನ್ನೋದು, ನಾವೇನು ಅಷ್ಟೊಂದು ತಿನ್ನಲ್ಲ. ಇವಳಿಗೆ ಈ ಮಾವಿನಕಾಯಿ ಇಂಥವೆಲ್ಲ ಅಂದರೆ ತುಂಬ ಇಷ್ಟ. ಇವಾಗ ಇದೆಲ್ಲ ತಿಂದ್ಬಿಟ್ಟು ಮತ್ತು ನಾನು ನೈಟ್ ಅಡುಗೆಗೆ ಅಂತೇಳ್ಬಿಟ್ಟು ರೈಸ್ ಮಾಡಿದೆ, ಮತ್ತು ಸ್ವಲ್ಪ ಬೇಳೆ ಸಾಂಬಾರು ಮಾಡಿಬಿಟ್ಟು ಹೇಳಿದ್ನ 1 kg ಚಿಕನ್ ತಂದರೆ ನಮ್ಮ ಮನೇಲಿ 2 ಟೈಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ಕಬಾಬ್ ಕೂಡ ಮಾಡಿದೆ. ಯಾಕಂದರೆ ನಮ್ಮ ಚಿಕ್ಕವಳು ಕೇಳ್ತಾಯಿದ್ರು ಕಬಾಬ್ ಬೇಕು ಅಂತ ಹೇಳ್ಬಿಟ್ಟು, ಅಯ್ಯೋ ತುಂಬ ದಿವಸದಿಂದ ಕೇಳ್ತಾವಳಲ್ಲ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡಿಕೊಟ್ಟೆ. ನೋಡ್ತಾ ಇರ್ಬೋದು, ಇಲ್ಲಿ ಕಬಾಬ್ ಮಾಡ್ತೀವಿ. ರೆಸಿಪಿಗಳನ್ನೆಲ್ಲ ಶೇರ್ ಮಾಡಬೇಕು ಅಂತ ಅನ್ಕೋತೀವಿ, ಯಾಕಂದರೆ ಈ ವ್ಲಾಗ್ ಜೊತೆ ಮಾಡೋದ್ರಿಂದ ಅಷ್ಟೊಂದು ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು ಫೋನು, ಒಂದೇ ಫೋನಲ್ಲಿ ನಾವು ಏನೇ ಮಾಡಿದ್ರು ಒಂದೇ ಫೋನಲ್ಲಿ ಮಾಡಬೇಕು. 2 ಫೋನ್ ಇದ್ದರೆ ಆರಾಮಾಗಿ ವಿಡಿಯೋ ಮಾಡ್ಕೋಬೋದು. ಮತ್ತು ನೋಡಿ ಇಲ್ಲಿ ಸಾಂಬಾರೆಲ್ಲ ಮಾಡಿ ಎಲ್ಲ ಊಟ ಎಲ್ಲ ಆಯಿತು ನಮ್ಮದು. ಈಗ ಬೆಳಗ್ಗೆ ತಿಂಡಿಗೂ ಸಹ ನಾವು ಈಗಲೇ ಜೋಡಿಸಿಡ್ತಾ ಇದ್ದೀವಿ, ಅಂದರೆ ಚಪಾತಿ ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಪಲ್ಯ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಇಲ್ಲಿ ಮಲಗಿದ್ದಾಳೆ ನಮ್ಮ ಮಗಳು, ಅಲ್ಲೇ ಚಿಕ್ಕವಳು ಒಬ್ಬಳು ಮಲಗಿದ್ದಾಳೆ, ದೊಡ್ಡವಳು ಇಲ್ಲಿ ನನ್ನ ಜೊತೆನೇ ಕೆಲಸ ಮಾಡ್ಕೊಂಡು ಕೂತವಳೆ ಇನ್ನೂ. ಅವಳು ಹಂಗೆ ನಾವು ಮಲಗೋವರೆಗೂ ಮಲಗೋದಿಲ್ಲ, ಒಂದೊಂದು ಸರಿ ಮಲ್ಕೊಬಿಡ್ತಾಳೆ, ಒಂದೊಂದು ಸರಿ ಮಲಗೋದಿಲ್ಲ. ಇದೆಲ್ಲ ಆದ ನಂತರ ಮತ್ತೆ ಮಾರ್ನಿಂಗ್ ಆಯಿತು. ನಾನು ಇದರಲ್ಲಿ ಏನು ಹೇಳ್ತಾಯಿದ್ದೀನಿ ಅಂದರೆ, ಅಯ್ಯೋ ಎಷ್ಟು ಬೇಗ ಎದ್ರು ಕೆಲಸ ಆಗೋದಿಲ್ಲ, ಏನು ಮಾಡೋದು ಇಲ್ಲ. ನೈಟ್ ಟೈಮೇ ಮಾತಾಡ್ತಾ ಇರೋದು ಇದು. ಬೆಳಗ್ಗೆ ಎದ್ದೊಳೋದಕ್ಕೆ ಇವಾಗಲೇ ಎಲ್ಲ ಮಾಡಿಡಬೇಕು, ಹೇಗಿರುತ್ತೆ ಅಲ್ವಾ ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ನಾನು ಇದನ್ನು. ಅದು ವಾಯ್ಸ್ ಕೊಡೋಕ್ಕೆ ರೋಡ್ ಸೈಡ್ ಮನೆ ನಮ್ಮದು, ಅಕ್ಕಪಕ್ಕ ಎಲ್ಲ ತುಂಬ ಗಲಾಟೆ ಇರುತ್ತೆ. ಈಗ ನೋಡಿ ನಾನು ಇಲ್ಲಿ ಮಾತಾಡ್ತಿದ್ದೀನಿ, ನಾ ಹಿಂಗೆ ಬಗಳ್ತೈತೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅಷ್ಟು ಇದು ಮಾಡೋಕ್ಕೆ ಹೋಗೋದಿಲ್ಲ ನಾನು. ಮತ್ತು ನೋಡಿ ಮತ್ತೆ ಬೆಳಗ್ಗೆ ಎದ್ದಿರೋದು, ಇದು ಎದ್ದಾಗ ಟೈಮ್ ಎಷ್ಟು, 4:45 ಟೈಮ್. 4:45 ಎದ್ದು ನೋಡಿ ಸ್ವಲ್ಪ ಮಳೆ ಬತ್ತಾಯ್ತು ಅಲ್ಲೇ, ಅಂದರೆ ಸಂಜೆ ಹಿಡ್ದಿದ್ದು ಮಳೆ. ಇದು ಸೋನೆ ಥರ ಬರ್ತಾನೇ ಇದೆ. ಮೆಣಸಿನ್ಕಾಯಿ ಕುಯ್ದಿಟ್ಟಿದ್ದು ಪಲ್ಯ ನಾನು ಮಾಡಿಲ್ಲ. ಇವಾಗ ಬರೀ ಸಿಂಪಲಾಗಿ ಒಂದು 6 ಚಪಾತಿ ಮಾಡಿಬಿಟ್ಟು ಬೇಳೆ ಸಾಂಬಾರು ಇತ್ತಲ್ಲ ಅದ್ರ ಜೊತೆನೇ, ಅಂದರೆ ಬೇಳೆ ಸಾಂಬಾರು ಗಟ್ಟಿಯಾಗಿ ಮಾಡಿದ್ರೆ ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಸಾಂಬಾರಿಗೆ ನಾನು ಚಪಾತಿ ಮಾಡಿಬಿಟ್ಟು ವ್ಯಾಪಾರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ ಪಲ್ಯ ಬೇಕಾದರೆ ಬಂದು ಸಂಜೆ ಮಾಡೋದು, ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕಿನ್ನೂ ಮಸಾಲೆಗಳು ಏನೇನೋ ಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ, ಮಳೆ ಬೇರೆ ಹಿಡ್ದಿತ್ತಲ್ಲ. ಇವಾಗ ನೋಡಿ ಎಲ್ಲ ಮಾಡಿ ರೆಡಿ ಮಾಡಿ ಮಕ್ಳನ್ನ ಮನೇಲಿ ಬಿಟ್ಟು ಅಲ್ಲೇ ನಾವು ಬಸ್ಸಲ್ಲಿ ಹೋಗ್ತಿರೋದು. ನಾವು ಹತ್ತೋ ಬಸ್ಸೆಲ್ಲ ಹಂಗೆ ಬೆಳಗ್ಗೆ ಟೈಮ್ ಖಾಲಿ ಇರ್ತವೆ, ಹಳ್ಳಿ ಬಸ್ಗಳಲ್ವ ಫುಲ್ ಖಾಲಿ ಇರ್ತವೆ. ಮತ್ತು ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ. ಈ ಮೇಲ್ಗಡೆ ಎಲ್ಲ ಅರಿಶಿನ ಕಲರ್ ಹೂ ಬಿಟ್ಟಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಲ್ಲ, ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಇದು ಆ ಊರಿಂದ ಇನ್ನೊಂದು ಊರಿಗೆ ನಡೀತಾ ಇರೋದು. ಮತ್ತು ನೋಡಿ ಇಲ್ಲಿ ಹೊಲದಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಜೋಳ ಹಾಕಿದ್ದಾರೆ. ಈ ಜೋಳದಲ್ಲಿ ಸೊಪ್ಪು ಬಿಟ್ಟಿದೆ, ಅಂದರೆ ಇದೆಲ್ಲ ಬೆಕ್ಕೆ ಸೊಪ್ಪಿದೆ. ಈ ಸೊಪ್ಪು ನಿಜವೂ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಕಿತ್ಕೊಂಡು ಇವಾಗ ನಾವು ಬಸ್ ಹತ್ತಿ ವಾಪಸ್ ಮನೆಗೆ ಹೋಗ್ತಾ ಇರೋದು. ಇದು ಈಗ ಮನೆಗೆ ಬಂದುಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗು, ಇನ್ನೇನು ಇಲ್ಲ. ಪದೇ ಇನ್ನೇನು ಇಲ್ಲ ಅಂತೀನಿ, ಇಷ್ಟುದ್ದ ವ್ಲಾಗ್ನ ಹಾಕ್ತೀನಿ ಅಂತ ಅನ್ಕೋಬೋದು. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು.